ದೀರ್ಘಕಾಲದ ಯಕೃತ್ ಕಾಯಿಲೆಗೆ ಮತ್ತು ಯಕೃತ್ತಿನ ಕ್ಯಾನ್ಸರ್ಗೆ ತುತ್ತಾಗಿದ್ದ ಹಾಸನದ 52 ವರ್ಷದ ಮಹಿಳೆಗೆ ಮಗನೇ ಲಿವರ್ ದಾನ ಮಾಡಿದ್ದು ಲೈವ್ ಡೋನರ್ ಸಹಾಯದಿಂದ ಬೆಂಗಳೂರಿನ ಬನ್ನೇರ್ಘಟ್ಟ ರಸ್ತೆಯಲ್ಲಿರುವ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಯಶಸ್ವಿ ಲಿವರ್ ಕಸಿ ಮಾಡಲಾಗಿದೆ ಎಂದು ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಡಾಕ್ಟರ್ ಬಿ.ಎಸ್. ರವೀಂದ್ರ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಆಕೆಯ ಮಗ ತನ್ನ ಯಕೃತ್ನ ಭಾಗವನ್ನು ದಾನ ಮಾಡಲು ಮುಂದಾದಾಗ ರೋಗಿಗೆ ಹೊಸ ಜೀವನವೇ ಸಿಕ್ಕಂತಾಯಿತು. ಯಕೃತ್ನ ಕಸಿ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಕಿಶೋರ್ ಜಿಎಸ್ಬಿ ಮತ್ತು ಡಾಕ್ಟರ್ ಫಿಯೋಷಿ ಸಿನ್ಹಾ ಅವರು ಒಳಗೊಂಡ ಕ್ಲಿನಿಕಲ್ ತಂಡವು ವೈದ್ಯಕೀಯ ನಮ್ಮನ್ನು ಒಳಗೊಂಡು ರೋಗಿಯ ಗಂಭೀರ ಸ್ಥಿತಿಯನ್ನು ಪರಿಗಣಿಸಿ ಸಂಕೀರ್ಣ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗಿದೆ. 2021ರಲ್ಲಿ ಲೀಲಾ ಎಂಬುವರು ಮೊದಲು ಕಾಯಿಲೆಗೆ ತುತ್ತಾದರು. ಹೀಗಾಗಿ ಅವರು ಹಾಸನದ ಸ್ಥಳೀಯ ವೈದ್ಯರನ್ನು ಸಂಪರ್ಕಿಸಿದರು. ಅಲ್ಟ್ರಾಸೌಂಡ್ ಪರೀಕ್ಷೆಯ ಮೂಲಕ ಅವರಿಗೆ ಲಿವರ್ ಸಿರೋಸಿಸ್ ಇರುವುದು ಬಹಿರಂಗವಾಯಿತು. ದೀರ್ಘಕಾಲದ ಯಕೃತ್ನ ಕಾಯಿಲೆಯ ಅಂತಿಮ ಹಂತ ತಲುಪಿದ್ದರು. ಇದು ಯಕೃತ್ನ ಕಾರ್ಯ ಮತ್ತು ರಚನೆಯನ್ನು ದುರ್ಬಲಗೊಳಿಸುತ್ತಿತ್ತು. ಹೆಚ್ಚುವರಿಯಾಗಿ ಆಕೆಗೆ ಅನೆಡ್ಸ್ ರೋಗ ನಿರ್ಣಯ ಮಾಡಲಾಗಿತ್ತು. ಈ ಸ್ಥಿತಿಯು ಅವರಲ್ಲಿ ಹೊಟ್ಟೆಯಲ್ಲಿ ದ್ರವ ಸಂಗ್ರಹಿಸುತ್ತದೆ. ವೈದ್ಯಕೀಯ ನಿರ್ಣಯದ ಹೊರತಾಗಿಯೂ ಆಕೆಯ ಯಕೃತ್ನ ಸ್ಥಿತಿಯು ಆಕೆಯ ಜೀವನ ಶೈಲಿಯ ಮೇಲೆ ತೀವ್ರವಾಗಿ ಪರಿಣಾಮ ಬೀರಿತ್ತು. ಹಾಗಾಗಿ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದರೂ ಸಹ ಅವರಿಗೆ ಯಕೃತ್ನ ಕಸಿ ಮಾಡುವ ತುರ್ತು ಅಗತ್ಯ ಕಂಡುಬಂದಿತ್ತು. ಪರಿಣಾಮವಾಗಿ ಆಕೆಯನ್ನು ಬನ್ನೇರ್ಘಟ್ಟ ರಸ್ತೆಯಲ್ಲಿರುವ ಫೋರ್ಟಿಸ್ ಗ್ಯಾಸ್ಟ್ರೋ ತಂಡಕ್ಕೆ ಕಳುಹಿಸಲಾಯಿತು ಎಂದರು. ಮೌಲ್ಯಮಾಪನದ ನಂತರ ಲೀಲಾ ಅವರು ಪಿತ್ತರಸನಾಳದ ಕಲ್ಲುಗಳನ್ನು ಹೊಂದಿರುವುದು ಕಂಡುಬಂದಿತ್ತು. ಆ ಕಲ್ಲುಗಳು ಕೊಲಾಂಜೈಟಿಸ್ಗೆ ಕಾರಣವಾಗುತ್ತದೆ. ಯಕೃತ್ನ ಕ್ಯಾನ್ಸರ್ಗೆ ಏಕಕಾಲದಲ್ಲಿ ಚಿಕಿತ್ಸೆ ನೀಡಲು ಯಕೃತ್ನ ಕಸಿ ಮಾಡಲು ಶಿಫಾರಸು ಮಾಡಿದರು. ಆಕೆಯ 31 ವರ್ಷದ ಮಗ ರಾಕೇಶ್ ನಿಸ್ವಾರ್ಥವಾಗಿ ಮುಂದೆ ಬಂದು ತನ್ನ ತಾಯಿಯ ಜೀವ ಉಳಿಸಲು ತನ್ನ ಯಕೃತ್ನ ಒಂದು ಭಾಗವನ್ನು ದಾನ ಮಾಡಿದರು. ಸರಿಯಾದ ಸಮಯದಲ್ಲಿ ಯಕೃತ್ನ ಕಸಿ ಮಾಡಿಸಿಕೊಳ್ಳಲು ರೋಗಿಯನ್ನು ಉಲ್ಲೇಖಿಸಿರುವುದರಿಂದ ಅವರು ಬದುಕುಳಿಯುವ ಅವಕಾಶ ಹೆಚ್ಚಿರುತ್ತದೆ. ಕಸಿ ಮಾಡುವ ಮೊದಲು ರೋಗಿಗಳನ್ನು ಉತ್ತಮಗೊಳಿಸುವಲ್ಲಿ ವೈದ್ಯಕೀಯ ತಂಡವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಕೊಲಾಂಜೈಟಿಸ್ನೊಂದಿಗೆ ಸಿರೋಟಿಕ್ ರೋಗಿಗೆ ಚಿಕಿತ್ಸೆ ನೀಡುವುದು ಸವಾಲಿನ ಸಂಗತಿಯಾಗಿದೆ. ಜೊತೆಗೆ ಸಾಮಾನ್ಯ ಪಿತ್ತರಸನಾಳದಿಂದ ಕಲ್ಲುಗಳನ್ನು ಯಶಸ್ವಿಯಾಗಿ ಹೊರತೆಗೆದು ಸ್ಟೆಂಟ್ಗಳನ್ನು ಇರಿಸಲು ನಮಗೆ ಸಾಧ್ಯವಾಯಿತು ಎಂದು ಹೇಳಿದರು. ರೋಗಿಯ ಮತ್ತು ಕುಟುಂಬವು ಚಿಕಿತ್ಸಕ ತಂಡದ ಮೇಲೆ ಅಪಾರ ನಂಬಿಕೆಯನ್ನು ಹೊಂದಿತ್ತು ಮತ್ತು ಯಕೃತ್ನ ಕಸಿ ಮಾಡುವಿಕೆಯು ಸರಿಯಾದ ಮಾರ್ಗವಾಗಿದೆ ಎಂದು ಅವರಿಗೆ ಮನವರಿಕೆಯಾಯಿತು ಎಂದರು. ಪಿತ್ತ ಜನಾಂಗದ ಕಸಿ ನಂತರ ಶಸ್ತ್ರಚಿಕಿತ್ಸಕರು, ಗ್ಯಾಸ್ಟ್ರೋಎಂಟರಾಲಜಿಸ್ಟ್ಗಳು, ಅರವಳಿಕೆ ತಜ್ಞರು, ನೆಫ್ರಾಲಜಿಸ್ಟ್ ಮತ್ತು ಹೃದ್ರೋಗ ತಜ್ಞರು ಸೇರಿದಂತೆ ವೈದ್ಯರ ಬಹುಶಿಸ್ತಿನ ತಂಡವು ಲೀಲಾ ಅವರ ಚೇತರಿಕೆ ಹಾದಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಿದರು. ಯಾವುದೇ ಸಂಭಾವ್ಯತೆಯನ್ನು ತಡೆಗಟ್ಟಲು ಅವರ ಪ್ರತಿರಕ್ಷಕ ನಿಗ್ರಹವನ್ನು ಸೂಕ್ಷ್ಮವಾಗಿ ನಿರ್ವಹಿಸಿದರು. ದೃಢವಾದ ಚೇತರಿಕೆಯನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ನಿರಂತರ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಉತ್ತಮ ಅವಕಾಶವನ್ನು ಒದಗಿಸುವುದು ವೈದ್ಯ ತಂಡದ ಗುರಿಯಾಗಿತ್ತು. ಶಸ್ತ್ರಚಿಕಿತ್ಸೆಯ ನಂತರ 16 ದಿನಗಳಲ್ಲಿ ರೋಗಿಯನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಯಿತು. ಇದೇ ವೈದ್ಯರ ತಂಡಕ್ಕೆ ತನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಕಾರ್ಯವಿಧಾನವನ್ನು ವಿವರಿಸಿದ ಬೆಂಗಳೂರಿನ ಬನ್ನೇರ್ಘಟ್ಟ ರಸ್ತೆ ಫೋರ್ಟಿಸ್ ಆಸ್ಪತ್ರೆಯ ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಡಾಕ್ಟರ್ ಕಿಶೋರ್ ಮಾತನಾಡಿ, ಲೀಲಾ ಅವರ ದೀರ್ಘಕಾಲದ ಪಿತ್ತ ಜನಾಂಗದ ಕಾಯಿಲೆಯ ಅಂತಿಮ ಹಂತದ ಕಾರಣದಿಂದಾಗಿ ಅವರು ಆರಂಭಿಕ ಹಂತದ ಯಕೃತ್ನ ಕ್ಯಾನ್ಸರ್ ಇರುವಿಕೆಯಿಂದ ಅವರು ಕಠಿಣ ಪರಿಸ್ಥಿತಿಗೆ ತಲುಪಿದ್ದರು. ಯಕೃತ್ನ ಕಸಿ ನಿರ್ಧಾರವು ನಿರ್ಣಯವಾಗಿತ್ತು, ಏಕೆಂದರೆ ಇದು ಬದುಕುಳಿಯುವ ಅವಕಾಶವನ್ನು ನೀಡುವ ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸುವ ಏಕೈಕ ಚಿಕಿತ್ಸಾ ವಿಧಾನವಾಗಿತ್ತು. ಅತ್ಯಂತ ಜಾಗರೂಕತೆಯಿಂದ ಈ ಕಸಿ ಮಾಡಲಾಯಿತು. ಈ ಪ್ರಕರಣವು ಜನರು ತಿಳಿದುಕೊಳ್ಳಬೇಕಾದ ಕೆಲವು ಪ್ರಮುಖ ಸಂಗತಿಗಳನ್ನು ಎತ್ತಿ ತೋರಿಸುತ್ತದೆ. ಅಂಗಾಂಗ ದಾನದಿಂದ ಜೀವ ಉಳಿಸಬಹುದು. ಜೀವಂತ ದಾನಿಗಳ ಯಕೃತ್ನ ಕಸಿಗಳಲ್ಲಿ ದಾನಿಯ ಯಕೃತ್ನ ಒಂದು ಭಾಗವನ್ನು ಮಾತ್ರ ಬಳಸಲಾಗುತ್ತದೆ ಮತ್ತು ದಾನಿಯ ಯಕೃತ್ನ ಉಳಿದ ಭಾಗವು ತಕ್ಷಣವೇ ಪುನರುತ್ಪಾದಿಸಲು ಪ್ರಾರಂಭಿಸುತ್ತದೆ. ಆದ್ದರಿಂದ 8 ವಾರಗಳಲ್ಲಿ ಅದರ ಸಾಮಾನ್ಯ ಗಾತ್ರಕ್ಕೆ ಯಕೃತ್ನ ಬೆಳೆಯುತ್ತದೆ. ಹೆಚ್ಚಿನ ಯಕೃತ್ ದಾನಿಗಳು ಶಸ್ತ್ರಚಿಕಿತ್ಸೆಯ 1 ವಾರದ ನಂತರ ಸಾಮಾನ್ಯ ಜೀವನಕ್ಕೆ ಮರಳಬಹುದು. ರಿಯೋಟಿಕ್ ರೋಗಿಗೆ ಬೆಳೆಯಬಹುದಾದ ಯಕೃತ್ನ ಕ್ಯಾನ್ಸರ್ ಆರಂಭಿಕ ಹಂತದಲ್ಲಿ ಪತ್ತೆಯಾದರೆ ಯಕೃತ್ನ ಕಸಿ ಮೂಲಕ ಗುಣಪಡಿಸಬಹುದು ಎಂದು ವಿವರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಫಿಯೋಷಿ ಸಿನ್ಹಾ, ಯಶಸ್ವಿಯಾಗಿ ಚಿಕಿತ್ಸೆ ಪಡೆದ ಲೀಲಾ, ಪುತ್ರ ರಾಕೇಶ್ ಇತರರು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ಬಡವರು ಬರ್ತಾರೆ, ಮಿಡ್ಲ್ ಕ್ಲಾಸ್ ಅವರು ಬರ್ತಾರೆ, ಯಾಕೆಂದ್ರೆ ಎಲ್ಲಾ ತರದವರು ಬರ್ತಾರೆ. ಅದು ಸಾಮಾನ್ಯವಾಗಿ ಎಲ್ಲ ಆಸ್ಪತ್ರೆಗಳದ್ದು ಬರೀ ರಿಚ್ ಇದ್ರೆ ಬರೀ 25 ಜನ ಬರ್ತಾರೆ, 100ರಲ್ಲಿ 25 ಜನ ಆತರ ಎಲ್ಲರೂ ಬರ್ತಾರೆ. ಅದರಲ್ಲಿ ಇವರೇ ಬರೀ ಶ್ರೀಮಂತರಿಗೆ ಬರ್ತಾರೆ ಅನ್ನೋ ಭಾವನೆ ಇಲ್ಲ. Thank you.